ಅಪ್ಪನ ಮುದ್ದಿ ಮಗಳು ನಾನು. ಇಲ್ಲಿ ನಾಟ್ ಟಚ್ ಮೀ ಪ್ಲಾಂಟ್. ತುಂಬಾ ಶೈ ಪಡ್ತಾರೆ ಅವರು. ಆಗ್ಲೇ ವಿಡಿಯೋ ಬನ್ನಿ ಅಂದ್ರೆ. ಈಗ ನಾವು ಟರ್ಕಿ ಕೋಳಿ ನೋಡೋಣ ಅಂತ ಹೋಗ್ತಾ ಇದೀವಿ. ಸುನೀತಾ ಟಚ್ ಆಯ್ತು ಅಷ್ಟೇ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತು 4 ಜನ ವಾಕಿಂಗ್ ಬಂದಿರೋದು. ಡೈಲಿ ನಾನು ಮಮತಾ ಇಬ್ಬರೇ ಬರ್ತಾ ಇದ್ದಿತ್ತು. ಹಾಕೆಲ್ಲ ಮುಗಿದ್ಮೇಲೆ ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ. ಲಾಸ್ಟ್ ವೀಕ್ ಹೇಳಿದ್ದೆ ನಾನು ಇವತ್ತು ಬರ್ಡೇ ಪಾರ್ಟಿ ಇದೆ ಅಂತ. ಸೊ ಬರ್ಡೇ ಪಾರ್ಟಿಗೆ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ. ಸೊ ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ. ಸೊ ಎಲ್ಲಿ ಜಾಗ ಏನೆಲ್ಲ ಮಾಡ್ತೀವಿ ಅಂತ ಕಂಟಿನ್ಯೂಸ್ ಆಗಿ ವ್ಲಾಗ್ ನೋಡ್ತಾ ಇದ್ದೀವಿ. ಹಾಯ್, ಇವಾಗ ರೆಡಿ ಆಗಿಬಿಟ್ಟು ನಾವು ಕುಣಿಗಲ್ ಹೋಗ್ತಾ ಇದ್ದೀವಿ. ಸೊ ಕಾರಲ್ಲಿ ಯಾರ್ಯಾರಿಗೆ ಗೊತ್ತಾ? ಹಾಯ್ ಮಾಡಿ. ಇದು ನಮ್ಮ ಧೃತಿ ಅವರು ನಮ್ಮ ಅತ್ತೆ, ಇವರು ನಮ್ಮ ಮಮ್ಮಿ. ಅಲ್ಲಿ ಶಶಾಂಕ್ ಮತ್ತೆ ರೈಯು ಇದ್ದಾನೆ. ಇಲ್ಲಿ ಶಶಾಂಕ್. ಹಾಯ್ ಹಾಯ್. ಹಾಗೆ ಕಾರ್ ಡ್ರೈವ್ ಮಾಡ್ತಾ ಇರೋದು ನಮ್ಮ ಬ್ರದರು. ನಮ್ಮನ್ನ ಸ್ವಲ್ಪ ಸೀರಿಯಸ್ ಆಗಿ ಗಾಡಿ ಡ್ರೈವ್ ಮಾಡ್ತಾ ಇದ್ದಾರೆ. ಈಗ ನಾವು ಗೊರಗುಂಟೆಪಾಳ್ಯ ಬಸ್ ಜಸ್ಟ್ ಬಿಟ್ಟಿದ್ದೀವಿ. ಎಷ್ಟೊತ್ತಾಗುತ್ತೆ ನೋಡೋಣ ಕುಣಿಗಲ್ ಹೋಗೋಕ್ಕೆ. ಸೊ ಬರ್ಡೇ ಹೆಂಗಿರುತ್ತೆ ಅಂತ ಕಂಟಿನ್ಯೂಸ್ ಆಗಿ ಬ್ಲಾಗ್ ಮಾಡ್ತಾ ಇದ್ದೀವಿ. ಇವತ್ತು ಸಂಡೇ ಇದ್ದಿದ್ದರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು. ಯಾವಾಗಲೂ 2 ಲೈನ್ ಮಾಡ್ತಾರೆ. ಇನ್ನೂ ಹೋಗ್ತಾ ಇದ್ದೀವಿ. ವೆದರ್ ಹೆಂಗಿದೆ ಗೊತ್ತಾ? ಸಕ್ಕತ್ತಾಗಿದೆ. ತಣ್ಣಗೆ, ಚಳಿ ಅಲ್ಲ, ಆದರೆ ಮೋಡೆಲ್ಲ ಮುಚ್ಕೊಂಡಿದೆ. ಚೆನ್ನಾಗಿದೆ ವೆದರು. ಸೊ ನೋಡಿ, ಇದೆ ಗ್ರೀನರಿ ಎಲ್ಲ ಸೂಪರ್ ಅಲ್ಲ? ಇನ್ನೂ ಒಂದು 1 ಅವರ್ ಬೇಕು ನಾವು ಹೋಗಿ ರೀಚ್ ಆಗೋಕ್ಕೆ. ಸೊ ಹೋಗ್ತಾ ಇದ್ದೀವಿ. ನೋಡೋಣ ಎಷ್ಟೊತ್ತಾಗುತ್ತೆ. ಇನ್ನೂ 1 ಅವರ್ ಇದೆ, ಹೋಗ್ತಾ ಇದ್ದೀವಿ. ಆದರೆ ಕಾರಲ್ಲೆಲ್ಲ ನಿದ್ದೆ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಹುಡುಗಿನ, ನಮ್ಮ ಅಮ್ಮನ. ನಿಮ್ಗೆ ಆಗಲ್ಲಿ ಕಾರ್ ಹತ್ತಿದ ತಕ್ಷಣ ನಿದ್ದೆ ಮಾಡೋರು ಯಾರು ಅಂತ ಮೆನ್ಷನ್ ಮಾಡಿ ಕಾಮೆಂಟಲ್ಲಿ, ಸರಿನಾ? ನಮ್ಮ ಮನೆ ಫೋನ್ ನೋಡ್ಕೊಂಡು ಕೂತಿದ್ದಾರೆ. ಏನು ನೋಡ್ತಿದ್ದಾರೆ? ಫೋನ್ ನೋಡ್ತಾ ಇದ್ದೀರಾ? ರೂಟ್ ಮ್ಯಾಪ್ ನೋಡ್ತಾ ಇದ್ದಾರೆ. ಇಲ್ಲೊಂದು ಎಲ್ಲ ಒಂದು ಡಿವಿಷನ್ ತಗೋಬೇಕು. ಎಲ್ಲಿ ಅಂತ ಗೊತ್ತಿಲ್ಲ, ಅದಕ್ಕೆ ಗೂಗಲ್ ಮ್ಯಾಪ್. ಏನಮ್ಮ? ನಮ್ಮ ಅಮ್ಮಗೆ ಸೆಕೆ ಆಗ್ತಿದೆ. ಇಲ್ಲಿ ನಮ್ಮ ಗ್ರೂಪಲ್ಲಿ ಎಲ್ಲರಿಗೂ ಚಳಿ ಆಗ್ತಿದೆ. ನಮ್ಮ ಅಮ್ಮಂಗೆ ಮಾತ್ರ ಸೆಕೆ ಆಗುತ್ತೆ ಯಾವಾಗ್ಲೂ. ಹಾಗೆ ಸೊ ರೋಡಲ್ಲಿ ನೋಡಬೇಕು, ಬರೀ ಕಾರೇ. ಎಲ್ಲರೂ ಎಲ್ಲೋಗ್ತಿದ್ದಾರೆ ಅಂತ ಗೊತ್ತಿಲ್ಲ. ಬರೀ 2 ಕಾರ್ಗಳೇ ಇದೆ. ಆ ಕಡೆ ಫುಲ್ ರೋಡ್ ಕಾರಿ ಇದೆ. ಹಾಗೆ ಸಂಡೇ ಇವಾಗ ಬಂದ್ವಿ ಬರ್ತ್ಡೇ ಲೊಕೇಶನ್ಗೆ. ಅಪ್ಪ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿಬಿಟ್ಟು ಕುತ್ಕೊಂಡ್ಬಿಟ್ಟಿದ್ದಾರೆ. ಅಪ್ಪ ಊರಲ್ಲೇ ಇದ್ರು, ಹಾಗೆ ಬಂದರು. ನಾವು ಮಾತ್ರ ಬೆಂಗಳೂರಿಂದ ಬಂದಿತ್ತು. ತೋರಿಸ್ತೀನಿ. ಬರ್ತ್ಡೇ ಲೊಕೇಶನ್ಗೆ ಬಂದಿದ್ದೀವಿ. ಇನ್ನೂ ರೆಡಿ ಆಗ್ತಾ ಇದೆ. ಸೊ ಇದು ನೋಡಿ ಅಂಜೂರದ ಮರ. ಯಾರಿಗೆಲ್ಲ ಫೇವ್ರೇಟ್ ಅಂಜೂರ? 2, 3 ಎಷ್ಟು ಸ್ವಲ್ಪ ಹಣ್ಣಾಗಿದೆ ಅಲ್ಲ. ಆಮೇಲೆ ಕಿತ್ಕೊಂಡು ತಿನ್ನೋಣ. ಆಮೇಲೆ ನಮ್ಮ ಬಾಯ್ಸ್ ಏನೋ ಮಾಡ್ತಿದ್ದಾರೆ. ಚಂದನ್ ಹಾಯ್ ಮಾಡಿಲಿ. ಹಲೋ. ಇದು ನೋಡಿ ನಮ್ದು ಡಾಲಿ ಹೆಂಗ್ ಕಾಣಿಸಿದಾಳೆ. ಡಾಲಿ ಖುಷಿ ಖುಷಿನಾ? ಹಾಯ್ ಮಾಡಪ್ಪ. ಅದು ಅಂಜೂರು ಹಣ್ಣು, ತಿನ್ನು. ಮತ್ತೆ ನಮ್ಮ ಶಶಾಂಕ್ ನೋಡಿ ಇಲ್ಲಿ ನಾಯಿ ಮರಿ ಆಟ ಆಡಿಸ್ತಾ ಇದ್ದಾನೆ. ಇಲ್ಲೊಂದು ನಾಯಿ ಇದೆ, ಭಯ ಆಗ್ತಿದೆ. ಇದೊಂದು ಫಾರ್ಮ್ ಹೌಸು, ಇಲ್ಲಿ ಬರ್ಡೇ ಮಾಡ್ತಿರೋದು. ಅದಕ್ಕೆ ನಮ್ಮ ಹುಡುಗರು ಫುಲ್ ಬಿಂದಾಸ್ ಎಂಜಾಯ್ ಮಾಡ್ತಿದ್ದಾರೆ. ಹಣ್ಣು ಕಿತ್ಕೋ ಶಶಾಂಕ್. ನಮ್ಮ ಶಶಾಂಕು ಒಂದು ಅಂಜೂರ ಹಣ್ಣು ಕಿತ್ತಿದ್ದಾನೆ. ಅದು ಕಾಯಿ ಆಗುತ್ತೆ, ಹಾಲು ಬರುತ್ತಿದ್ದು. ಅದು ಬಟ್ಟೆ ಎಲ್ಲ ಕರೆ ಆಗುತ್ತೆ. ಇನ್ನೂ ಹಣ್ಣು ಮುಟ್ಟಿ ನೋಡಬೇಕು. ಅದು ಜಾಸ್ತಿ ಹಣ್ಣಾಗಿರೋದನ್ನ ಕಿತ್ಕೋಬೇಕು. ಹಿಂಗೆ ಅದು ಹಣ್ಣು ಸಾಫ್ಟ್ ಇರ್ಬೇಕೇನು ಅಂದ್ರೆ ಮುಟ್ಟಿದ್ರೆ ಪ್ಲಂಪಿ ತರ ಏನೇನು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಬಾಯ್ಸು. ಸೊ ಅಲ್ಲಿ ಹಾಲ್ ರೆಡಿ ಆಗಿದೆ. ಈಗ ನೋಡಿ ಸೆಲೆಬ್ರೇಷನ್ಗೆ ರೆಡಿ ಇದೆ. ಜನ ಎಲ್ಲ ಹೋಗ್ತಾ ಇದ್ದಾರೆ. ಸೊ ಅಲ್ಲಿ ಹೋಗೋಣ.
ಇವರು ನಮ್ಮ ಸಿಸಿ ಸುನೀತಾ. ಹಾಯ್ ಮಾಡಿ. ಹಾಯ್. ಇವತ್ತು ಸಖತ್ತಾಗಿ ಕಾಣಿಸ್ತಾ ಇದ್ದಾಳೆ, ಡಿಫ್ರೆಂಟ್ ಲುಕ್ಕಲ್ಲಿ ಇದ್ದಾಳೆ, ಚೆನ್ನಾಗಿ ಕಾಣಿಸ್ತಾಳೆ. ಈಗ ಅಂಜೂರ ಗೆಲ್ಲಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ನೋಡಿ ಗೈಸ್ ಹೇಗಿದೆ ಅಂಜೂರು. ಎಲ್ಲೂ ಇರುವೆ ಇದೆ, ಹುಷಾರು. ನೋಡಲ್ಲಿ ಏನಿಲ್ಲ ಅದು ನೋಡಿ, ಹಣ್ಣಿದೆ ಅಲ್ಲ, ಇರುವೆ ಇದೆ, ಅದು ಕಚ್ಚುತ್ತದು. ಅತ್ತೆ ಇರುವೆ ಇದೆ, ಇರುವೆ ಇದೆ, ಇರುವೆ ಅತ್ತೆ. ಅಲ್ಲಿಂದ ಬ್ಲಾಗ್ ಮಾಡಿದ್ವಾ? ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಬಂದೆ, ಮಾತಾಡ್ಕೊಂಡು ಬಂದ್ವಿ. ಸೊ ಈಗ ಅಲ್ಲಿ ಫಂಕ್ಷನ್ ಕಡೆ ಹೋಗೋಣ. ಬರ್ತ್ಡೇಗೆ ಎಲ್ಲ ಡೆಕೋರೇಷನ್ ರೆಡಿ ಇದೆ, ಎಲ್ಲರೂ ರೆಡಿಯಾಗಿದ್ದಾರೆ. ಪಾಪ ಮಗು ಮಲ್ಕೊಂಬಿಟ್ಟಿದೆ, ಬಲವಂತ ಮಾಡಿ ಅಪ್ಪ ಅಮ್ಮ ಎಬ್ಬರಿಸಿದ್ದಾರೆ. ನೋಡಿ ಯಾವಾಗ ಹೇಳುತ್ತೋ ಪಾಪು ಗೊತ್ತಿಲ್ಲ. ಅರ್ಥ ಆಯ್ತು. ಬಂಗಾರು ಇಟ್ಕೊಳ್ಳಿ ಫ್ಯಾಮಿಲಿ ಬರ್ಡೇ ಸೆಲೆಬ್ರೇಷನ್ ನಡೀತಾ ಇದೆ. ಸೊ ನೋಡಿ ಈಗ ಲಂಚ್ ಹೋಗಬೇಕು, ಇಸ್ಕೊಂಡು ಬರ್ತೀವಿ. ಸೊ ಹೇಳಿದೆ ಅಲ್ಲ ಆಗಲೇ, ಫಾರ್ಮ್ ಹೌಸಲ್ಲಿ ನಡೀತಿರೋದು ಅಂತ. ಫುಲ್ ವೆದರ್ ಕೋಲ್ಡ್ ಆಗಿದೆ, ಆರಾಮಾಗಿದೆ. ಸೊ ಅದಕ್ಕೆ ನಾನು ಒಂದು ವಾಕ್ ಮಾಡ್ತಾ ಇದ್ದೀನಿ. ಬರ್ತಡೇಗೆಲ್ಲ ಹೋಗಿ ವಿಶ್ ಮಾಡಿ ಬಂದ್ವಿ. ನೋಡಿ ಅಪ್ಪ ಮಗಳು ನನ್ನ ಬಿಟ್ಬಿಟ್ಟು ಫೋಟೋ ತಗೋತಾ ಇದ್ದಾರೆ. ಇದು ನ್ಯಾಯನಾ? ಇದು ನಾನೇನು ಮಾಡಿದ್ದೀನಿ ಇಬ್ಬರಿಗೆ? ನನ್ನ ಬಿಟ್ಬಿಟ್ಟು ಫೋಟೋ ತಗೋತಾ ಇದ್ದಾರೆ. ಈಗ ಹೋಗಿ ನಾನು ಜಾಯ್ನ್ ಆಗ್ತೀನಿ. ಈಗ ನೋಡಿ ಅಪ್ಪ ಮಗಳ ಜೊತೆ ಮಗನೂ ಜಾಯ್ನ್ ಆದ. ನಮ್ಮ ಅಣ್ಣ ಇವರು. ಹಾಯ್ ಮಾಡಿ. ಸ್ವಲ್ಪ ನಾಚಿಕೆ, ತುಂಬ ಶೈ ಪಡ್ತಾರೆ ಅವರು. ಆಗಲೇ ವೀಡಿಯೋಗೆ ಬನ್ನಿ ಅಂದ್ರೂ ನನ್ನನ್ನು ಯಾರು ನೋಡ್ಬಿಡ್ತಾರೆ ಅಂತ ಬಂದಿಲ್ಲ. ಇವರೇ ನಮ್ಮಣ್ಣ, ನೋಡ್ಕೊಂಬಿಡಿ. ಇವರೇ ನಮ್ಮಣ್ಣ ಮಹೇಶ್ ಅಂತ. ಫೋಟೋ ತಗೋತಾ ಇದ್ವಿ. ಅವನಷ್ಟೇ ನಾಚ್ಕೊಂಡು ಹೊರಟೋಗ್ಬಿಟ್ಟ. ಈಗ ನಾವಿಬ್ಬರೇ ಫೋಟೋ ತಗೋತೀವಿ. ಈಗ ಫೋಟೋಗ್ರಾಫರ್ ಇಟ್ಬೇಕು. ಯಾರು? ನಮ್ಮ ಹಸ್ಬೆಂಡೇ ಇದ್ದಾರೆ, ಅವ್ರನ್ನೇ ಕರ್ಕೊಂಡು ಒಂದು ಫೋಟೋ ತಗೋತೀನಿ. ತಡಿ ಎಲ್ಲ ರೈಟ್ ಆಗಿಲ್ಲ ತಡಿ. ನಮ್ಮ ಅಜ್ಜಿ, ಇವರು ನಮ್ಮಮ್ಮ, ಇದು ನಾನು. ಲಾಗ್ ಮಾಡ್ತಾರದ ಇದು ನಾನು ತಂಗಿ, ಇಲ್ಲದೋಳು ಅವಳ ಎಸ್ಕೇಪು ಅಲ್ಲಿದ್ದಾಳೆ. ಇಷ್ಟು ಜನ ನಮ್ಮ 4 ಜನರೇಷನ್ ಅಜ್ಜಿ ಜೊತೆ ಊಟ ಮಾಡ್ತೀವಿ. ಊಟ ಆಯಿತು. ಇವಾಗ ಇಲ್ಲಿ ತೋಟದಲ್ಲಿ ತೊಗರಿಕಾಯಿ ಇದೆ, ತೊಗರಿಕಾಯಿ ಬಿಡಿಸ್ಕೊಳ್ಳೋಣ ಅಂತ ನಾನು ನಮ್ಮ ತಂಗಿ ಬಂದಿದ್ದೀವಿ. ನೋಡೋಣ ಇವಳು ಜಾಸ್ತಿ ತಗೋತಾಳ, ನಾನು ಜಾಸ್ತಿ ತಗೋತೀವ ಅಂತ. ಊಟ ಅಂದಮೇಲೆ ಇನ್ನೇನು ಕೆಲಸ? ಏನೋ ಅನ್ಲು ಗೊತ್ತಾಗಿಲ್ಲ ನನಗೆ. ತೊಗರಿಕಾಯಿ ಗಿಡ ನೋಡಿ, ಇದು ತೊಗರಿಕಾಯಿ ಬಿಟ್ಟಿದೆ, ಬಿಡಿಸ್ಕೋತೀವಿ ಇವಾಗ. ಕಸ್ಬಿಡು. ಅಪ್ಪನ ಮುದ್ದಿ ಮಗಳು ನಾನು. ಇವಳು ರೀಲ್ಸ್ಗೆ ರೆಡಿ ಆಗ್ತಾ ಇದ್ದಾಳೆ, ಅದಕ್ಕೆ ಹಿಂಗೆಲ್ಲ ಡೈಲಾಗ್ ಹೊಡಿತಾ ಇದ್ದಾಳೆ. ನಮ್ಮ ಅಪ್ಪನ ಹುಡುಕ್ತಾ ಇದ್ದೀವಿ, ನಮ್ಮ ಅಪ್ಪ ಸಿಗ್ತಾ ಇಲ್ಲ, ಎಲ್ಲೋ ಬ್ಯುಸಿ ಆಗಿ. ಅಪ್ಪನ ಮುದ್ದಿನ ಮಗಳು ನಾನು. ಮುಖ್ಯಸ್ಥರು ಅವರು. ಹೌದು. ಓಕೆ, ಈಗ ನಾವು ಟರ್ಕಿ ಕೋಳಿ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಸುನೀತಾ ಅಲ್ಲಿದೆ ನೋಡಿ ಗೈಸ್, ಫೋಕಸ್ ಆಗ್ತಾ ಇದೆಯಾ? ಇಲ್ಲಿ ಟರ್ಕಿ ಕೋಳಿ ಫ್ರೆಂಡ್ಸ್, ಇದೆ ನೋಡಿ ಟರ್ಕಿ ಕೋಳಿ. ಎಷ್ಟಿದೆ ಅಲ್ಲ ಅದು ಮರಿ, ಅದೆರಡು ದಪ್ಪದಿದೆ. ಇನ್ನೂ ದಪ್ಪ ಆಗುತ್ತೆ ಇದು. ಇನ್ನೂ ಲಾಸ್ಟ್ ಟೈಮ್ ಬಂದಾಗ ದೊಡ್ಡದಿತ್ತು ತಾನೇ. ಇಷ್ಟಿದೆ. ಇದು ಮಾವಿನ ಮರ, ಮಾವಿನಕಾಯಿ ಎಲ್ಲ ಇನ್ನೂ ಬಿಡೋ ಸೀಸನ್ ಇಲ್ಲ. ಸಂಡೇ ಒಂಥರ ಚೆನ್ನಾಗಿದೆ ನಮಗೆ ಇವತ್ತು.
ಜ್ಯೂಸು ಎಳ್ನೀರು. ನಿನ್ನ ಹೈಟೇ ಇದೆ ಕಣೆ, ಇನ್ನೊಂಚೂರು ಹೈಟ್ ಆಗಬೇಕು, ಇನ್ನೊಂದು ಸ್ವಲ್ಪ ಹೀಲ್ಡ್ ಜಾಸ್ತಿ ಹಾಕೊಂಬರ್ಬೇಕಿತ್ತಾನೆ. ಹಾಂ, ಟ್ರೈ ಮಾಡಿದ್ರೆ ಆಗ್ಬೋದು. ಇಲ್ಲಿದೆ ನೋಡಿದ್ದು, ಇದು ಇಟ್ಟಿಕ್ಸುತ್ತೆ. ಒಂದು ಜಂಪ್ ಮಾಡು ನೋಡೋಣ ಹೆಂಗೆ ಕಾಣಿಸ್ತೀಯ. ಹುಷಾರು, ಟಚ್ ಆಯ್ತು ಅಷ್ಟೇ. ನೋಡಿ ಇವಳು ಖುಷಿ ಇವತ್ತು ಎಷ್ಟು ಸಖತ್ತ ಕಾಣಿಸಿದಾಳಲ್ಲ. ಖುಷಿನ ಬರ್ಡೇ ಗರ್ಲ್ ಥರ ಕಾಣ್ತಾ ಇದ್ದಾಳೆ. ಏನು ಮಾಡ್ತಾ ಇದ್ದೀರಾ? ಏನು ಮಾಡ್ತಾ ಇದ್ದೀರಾ? ಏನು ಮಾಡ್ತಾ ಇದ್ದೀರಾ? ನಾಟ್ ಟಚ್ ಮೀ, ನಾವು ಟಚ್ ಮೀ ನಾಟ್ ಅಂತಿದ್ವಪ್ಪ. ಹಾಂ, ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಲೋಸ್ ಆಗಿಬಿಡುತ್ತೆ. ಆಯ್ತು, ಆಟಾಡಿ. ಓಕೆನಾ? ಓಕೆ, ಫಂಕ್ಷನ್ ಲಾಸ್ಟ್ ಮುಗ್ದೋಯ್ತು. ಇನ್ನೇನು ಲಾಸ್ಟ್ ಫೈನಲಿ ಊಟಕ್ಕೆ ಕೂತಿದ್ದಾರೆ. ಇವರು ನಮ್ಮ ಚಿಕ್ಕಪ್ಪ ರಾಜಪ್ಪ. ಹಾಯ್ ನಮ್ಮ ಚಿಕ್ಕಪ್ಪ ಸಖತ್ ಜೋಶಲ್ಲಿ ಇರ್ತಾರೆ ಯಾವಾಗಲೂ ಅವರು, ಹಿಂಗೇನೆ. ಓಕೆನಾ? ಇವನು ನನ್ನ ತಮ್ಮ ಅವತ್ತು ಹಾಯ್ ಮಾಡಿದ ಗೊತ್ತಾ. ಇವನು ಸೈಲೆಂಟು, ಇವ್ರು ಜೋಶ್ ಜಾಸ್ತಿ, ಇವ್ರು ಜೋಶ್ ಕಮ್ಮಿ. ಇವರು ನಮ್ಮ ಯಜಮಾನ್ರು. ನಮ್ಮ ಅಣ್ಣ ಬ್ಯುಸಿ ಇಲ್ಲಿದ್ದಾನೆ. ಸೊ ಇನ್ನೇನು ಫಂಕ್ಷನ್ ಮುಗೀತು, ನಾವು ಹಾಗೆ ಬೆಂಗಳೂರು ಕಡೆ ಹೊಂಟ್ವಿ. ಸೊ ನನ್ನ ಸಿಸ್ಟರ್ ಆಗಲೇ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ನಮ್ಮ ಖುಷಿಗೆ ರೋಡಲ್ಲಿ ಡ್ರೆಸ್ ಚೇಂಜ್ ಆಗ್ತಾ ಇದೆ. ಪಾಪಚ್ಚಿ ಶಯ್ಯಾಗಿಡ್ಲು. ನಾವು ಸುಸ್ತಿ ಚಿನಿಗೂ ಬಾಯ್ ಬಾಯ್ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾಳೆ ಅವಾಗಲ್ವ. ಕಾಲ್ ಮಾಡಲ್ಲ, ಅದು ತುಂಬ ನಾಚಿಕೆ ಅವ್ರಿಗೆ, ಮಾತಾಡಲ್ಲ. ಸೊ ಬರ್ತ್ಡೇ ಫಂಕ್ಷನ್ ಮುಗೀತು, ಇನ್ನೇನು ಹೊರಡಬೇಕು. ಕಾರೆಲ್ಲ ರೆಡಿಯಾಗಿದೆ, ಇನ್ನೊಂದಿಬ್ಬರು ಬರ್ತಾರೆ, ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ನೋಡಿ, ಇವಾಗ ಬರ್ತ್ಡೇ ಗರ್ಲ್ ಅವ್ರ ಡ್ಯಾಡಿ ಈಗ ಫ್ರೀ ಆಗಿಬಿಟ್ಟು ಬಂದಿದ್ದಾರೆ ನಮ್ಮನ್ನು ಕಳ್ಸೋಕ್ಕೆ ಅಂತ. ಕಾರ್ತಿಕ್, ಹೆಂಗಿತ್ತು ಫಂಕ್ಷನ್? ಚೆನ್ನಾಗಿತ್ತು. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ನಿದ್ದೆ ಮಾಡು, ಕಣ್ಣು ಒಳ್ಳೆ 90 ಹೊಡೆದವ್ರಂಗೆ ಕಾಣಿಸ್ತಿದ್ದೆ. ಬಾಬಾ ಏನೂ ಹೊಡೆದಿಲ್ಲ ನಮ್ಮ ಹುಡುಗ, ಹಂಗೆ ಕಾಣಿಸ್ತಿದ್ದಾನೆ ಟಯರ್ಡ್ ಆಗಿಬಿಟ್ಟು. ಈಗ ನಾವೆಲ್ಲ ಹೋದ್ಮೇಲೆ ಏನೇನು ನಿದ್ದೆ ಉಳ್ದಿರೋದೆಲ್ಲ ತಿಂದ್ಬಿಟ್ಟು ನಿದ್ದೆ ಮಾಡ್ಕೊಂಬಿಡು, ಸರಿನಾ? ಓಕೆ, ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ವಿನೀಶ್ ಹಾಗೆ ಹ್ಯಾಪಿ ಬರ್ಡೇ ಕೂಡ ಹೇಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.